ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ ಇವತ್ತು 20ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ಸ್ನಿಗ್ಧ ಸ್ಮಿತಾವಲೋಕೇನ ವಾಚಾ ಪೀಯೂಷ ಕಲ್ಪಯ ಚರಿತ್ರೇಣ ನವದ್ಯೇನ ಶ್ರೀನಿಕೇತೇನ ಚಾತ್ಮನ. ಅನುವಾದ: ಭಗವಂತನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಗೆ ನೆಲೆಯಾಗಿರುವ ತನ್ನ ಅಲೌಕಿಕವಾದ ಶರೀರದಲ್ಲಿ ಅಲ್ಲಿ ಉಪಸ್ಥಿತನಾಗಿದ್ದನು. ತನ್ನ ವಾಡಿಕೆಯ ಸೌಮ್ಯ ಮಧುರ ಮಂದಹಾಸಗಳ ನೋಟವುಳ್ಳವನಾಗಿದ್ದನು. ಅಮೃತದಂತಹ ಮಾತುಗಳಿಂದ ಕೂಡಿ ಅತಿ ಪರಿಶುದ್ಧವಾದ ನಡತೆಯಿಂದ ಕೂಡಿದವನಾಗಿದ್ದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಹೇಗೆ ಯುಧಿಷ್ಠಿರ ಮಹಾರಾಜ ವಿಶ್ವಕ್ಕೆ ಸಿಂಹಾಸನಸ್ಥನಾಗಿ ಅವನು ತನ್ನ ರಾಜ್ಯವನ್ನು ಆಳ್ತಾ ಇದ್ನೋ ತನ್ನ ತಮ್ಮಂದರ ಸಹಾಯದಿಂದ, ಅದೇ ರೀತಿ ವಿಶ್ವಾತ್ಮನಾದಂತಹ, ಅಂದರೆ ವಿಶ್ವಕ್ಕೆ ಆತ್ಮ ಅವನು, ಅಂಥ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣ ದ್ವಾರಕಾನಗರದಲ್ಲಿ ಸಮಾಜದ ವೇದ ಸಂಪ್ರದಾಯಗಳಿಗೆ ಅನುಸಾರವಾಗಿ ಅವನು ಜೀವನವನ್ನು ನಡೆಸ್ತಾ ಇದ್ದ, ಸುಖವಾಗಿ ಅದನ್ನು ಅನುಭವಿಸ್ತಾ ಇದ್ದ. ಅವನು ತತ್ವಜ್ಞಾನದ ಸಾಂಖ್ಯ ಪದ್ಧತಿಯಲ್ಲಿ ಹೇಗೆ ಹೇಳಿದಾರೋ ಆ ರೀತಿ ಜ್ಞಾನ ವೈರಾಗ್ಯಗಳಲ್ಲಿ ನೆಲೆಗೊಂಡಿದ್ದ ಅನ್ನೋದನ್ನು ತಿಳ್ಕೊಂಡ್ವಿ. ಅದರ ಪ್ರಕಾರವಾಗಿ ಅವನು ನಡ್ಕೊಳ್ತಾ ಇದ್ದ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತ ಸಂಪತ್ತಿನ ಅಧಿದೇವತೆ ಯಾರು? ಲಕ್ಷ್ಮಿ. ಆ ಲಕ್ಷ್ಮಿಗೆ ನೆಲೆಯಾಗಿರುವಂಥವನು, ಅಂದ್ರೆ ಲಕ್ಷ್ಮಿ ವಾಸ ಮಾಡುವಂಥ ಅಂತ ಅರ್ಥ. ಅಂದ್ರೆ ಭಗವಂತನ ಹೃದಯದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ, ಇದು ಎಲ್ಲರಿಗೂ ಗೊತ್ತು. ಆ ಲಕ್ಷ್ಮಿ ಯಾರು? ಸಂಪತ್ತಿನ ಅಧಿದೇವತೆ, ಅವಳೇ ಇವನಲ್ಲಿ ವಾಸ ಮಾಡ್ತಾಳೆ. ಅಂಥ ನೆಲೆಯಾಗಿರುವ ತನ್ನ ಅಲೌಕಿಕವಾದಂತಹ ಶರೀರದಲ್ಲಿ, ಅಂದರೆ ಕೃಷ್ಣ ದ್ವಾರಕೆಯಲ್ಲಿದ್ನಲ್ಲ, ಆಗ ಸ್ವಯಂ ಲಕ್ಷ್ಮಿ ವಾಸ ಮಾಡುವಂತಹ ಶರೀರದಲ್ಲೇ ಅಲ್ಲಿಗೆ ಬಂದಿದ್ದ ಅಂತ ಅರ್ಥ. ಅಂದರೆ ಅವತಾರವನ್ನು ತಗೊಂಡು ಬಂದಿದ್ದಾನೆ ಅಂತಂದರೆ ಬೇರೆ ಶರೀರವನ್ನು ತಗೊಂಡು ಬಂದಿಲ್ಲ ಅವನು. ತನ್ನ ಮೂಲ ಶರೀರ ಇದೆಯಲ್ಲ, ಲಕ್ಷ್ಮಿ ವಾಸ ಮಾಡುವಂತಹ ಆ ಶರೀರದಲ್ಲೇ, ಆ ಒಂದು ಅಲೌಕಿಕವಾದಂತಹ ಶರೀರದಲ್ಲೇ ಅಲ್ಲಿ ಉಪಸ್ಥಿತನಾಗಿದ್ದ ಅಂತ ಅರ್ಥ. ಕೃಷ್ಣನನ್ನು ದೇವರಲ್ಲ, ಹಾಗೆ ಹೀಗೆ ಸಾಮಾನ್ಯ ಒಬ್ಬ ಮನುಷ್ಯ, ಅವನಿಗೂ ಕೆಲವೊಂದು ಶಕ್ತಿಗಳಿದೆ ಅಂತೆಲ್ಲ ಯೋಚನೆ ಮಾಡ್ತಾರಲ್ಲ, ಅದನ್ನು ಕ್ಲಿಯರ್ ಮಾಡೋದಕ್ಕಿಲ್ಲಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಅಂದರೆ ಆಧ್ಯಾತ್ಮಿಕ ಲೋಕದಲ್ಲಿ ಲಕ್ಷ್ಮಿಯನ್ನ ಹೃದಯದಲ್ಲಿ ಇಟ್ಕೊಂಡು ಯಾವ ಅಲೌಕಿಕವಾದಂತಹ ಶರೀರ ಇರುತ್ತೋ ಅದೇ ಶರೀರದಲ್ಲಿ ಇಲ್ಲಿ ಭೂಮಿ ಮೇಲೆ ಅವನು ಉಪಸ್ಥಿತನಾಗಿದ್ದ. ಮತ್ತೆ ತನ್ನ ವಾಡಿಕೆಯ, ಅಂದ್ರೆ ಅವನ ಒಂದು ನೇಚರೇ ಹಾಗೆ, ಏನು ಸೌಮ್ಯವಾಗಿರೋದು, ಮಧುರ ಮತ್ತೆ ಮಂದಹಾಸ ಅಂತಂದ್ರೆ ಮುಗುಳ್ನಗೆ, ಅಂದ್ರೆ ಲೈಟ್ ಆಗಿ ಒಂಚೂರೇ ಚೂರು ನಗುಮುಖ ಕಾಣಿಸುತ್ತೆ ನೋಡಿ, ಅದು ಆ ರೀತಿ ನೋಟವುಳ್ಳವನ ಆಗಿದ್ದಂಥವನು. ಮತ್ತೆ ಅವನು ಮಾತಾಡಿದ್ರೆ ಸಾಕು ಅಮೃತ, ಅಂದ್ರೆ ಅಮೃತ ಅಂತಂದ್ರೆ ತುಂಬಾ ಟೇಸ್ಟಿ ಆಗಿರುವಂಥದ್ದು ಅಂತ ಅರ್ಥ. ಅಂಥ ಮನಸ್ಸಿಗೆ ಒಂಥರ ಸುಖ ಕೊಡುವಂಥದ್ದು, ಅಂಥ ಪರಿಶುದ್ಧವಾದ ನಡತೆಯಿಂದ ಕೂಡಿದ್ದಂಥವನು ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಹಿಂದಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಸಾಂಖ್ಯ ದರ್ಶನ ತತ್ವಗಳಲ್ಲಿ ನೆಲೆಸಿದವನೆಂದು ಎಲ್ಲಾ ಬಗೆಯ ಜಡ ವಿಷಯಗಳಿಂದ ವಿರಕ್ತನು ಎಂದು ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿ ಅವನನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಗೆ ನೆಲೆಯಾದವನೆಂದು ವರ್ಣಿಸಲಾಗಿದೆ. ಇವೆರಡೂ ಸಂಗತಿಗಳು ಎಂದಿಗೂ ಪರಸ್ಪರ ವಿರುದ್ಧವಲ್ಲ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು, ಭಗವಂತ ಶ್ರೀಕೃಷ್ಣ ಸಾಂಖ್ಯ ದರ್ಶನದ ತತ್ವಗಳಲ್ಲಿ ನೆಲೆಸಿರುವಂಥವನು. ಅವನು ಜ್ಞಾನವನ್ನು ತಿಳ್ಕೊಂಡು ಎಲ್ಲಾ ರೀತಿಯ ಜಡ ವಿಷಯಗಳಿಂದ ವಿರಕ್ತ ಅಂತ ವರ್ಣನೆ ಮಾಡಿದ್ದಾರೆ ಅಲ್ವಾ. ಜ್ಞಾನ ಮತ್ತೆ ವೈರಾಗ್ಯಗಳನ್ನ ಅವನು ಪಾಲಿಸುವಂಥವನು, ಆ ಗುಣಗಳು ಅವನಲ್ಲಿದೆ, ಅದನ್ನ ಅವನು ಫಾಲೋ ಮಾಡ್ತಾನೆ ಅಂತ ಹೇಳಿದ್ರು. ಆದ್ರೆ ಈ ಶ್ಲೋಕದಲ್ಲಿ ಅವನನ್ನ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮಿಗೆ ಅವನು ನೆಲೆಯಾಗಿರುವಂಥವನು, ಲಕ್ಷ್ಮಿನೇ ಇವಳಲ್ಲಿ ವಾಸ ಮಾಡ್ತಾನೆ ಅಂತನ್ಬಿಟ್ಟು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರಲ್ಲ. ಇದೆರಡೂ ಒಂದಕ್ಕೊಂದು ವಿರೋಧ ಅಂತ ಅನ್ಸುತ್ತಲ್ವಾ ಅಂತ ನಮ್ಮ ಮನಸ್ಸಿಗೆ ಬರಬಹುದು. ಯಾಕಂದ್ರೆ ಇಲ್ಲಿ ವಿರಕ್ತಿ ಅಂತ ಹೇಳಿದ್ದಾರೆ, ಇಲ್ಲಿ ಐಶ್ವರ್ಯದ ಅಧಿದೇವತೆನೇ ಅವನ ಹೃದಯದಲ್ಲಿ ವಾಸ ಮಾಡ್ತಾಳೆ ಅಂತಂದ್ಮೇಲೆ ಅವನ ಹತ್ರ ಐಶ್ವರ್ಯ ಎಲ್ಲ ಇರುತ್ತೆ ಅಂತ ಅರ್ಥ. ಸೊ ಈಗ ಇದು
ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಇದೆರಡೂ ಸಂಗತಿಗಳು ಯಾವತ್ತೂ ಪರಸ್ಪರ ವಿರುದ್ಧ ಅಲ್ಲ ಅಂತಂದ್ಬಿಟ್ಟು ಅದು ಹೇಗೆ ಅಂತ ಮುಂದೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಭಗವಾನ್ ಕೃಷ್ಣನು ಅಪರ ಪ್ರಕೃತಿಯ ವಿವಿಧತೆಗಳಿಂದ ದೂರವಿರುವವನು, ಆದರೆ ಆಧ್ಯಾತ್ಮ ಪ್ರಕೃತಿಯ ಅಥವಾ ಅಂತರಂಗ ಶಕ್ತಿಯ ಶಾಶ್ವತವಾದ ಸುಖಾನುಭವಿಯಾಗಿರುತ್ತಾನೆ. ನೋಡಿ, ಇಲ್ಲಿ ಭಗವದ್ಗೀತೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಪರಾಪ್ರಕೃತಿ ಅಂತಂದ್ರೇನು, ಅಪರಾಪ್ರಕೃತಿ ಅಂತಂದ್ರೇನು ಅದೆಲ್ಲ ನಮ್ಗೆ ಅರ್ಥ ಆಗಿರುತ್ತೆ. ಇಲ್ಲಿ ಅದನ್ನು ಹೇಳಬೇಕಾದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೋಡಿ, ಇಲ್ಲಿ ಯಾಕೆ ಇದು ವಿರುದ್ಧ ಅಲ್ಲ ಪರಸ್ಪರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಏನು ಅಂದರೆ, ಭಗವಂತ ಅಪರ ಪ್ರಕೃತಿಯ ವಿವಿಧತೆಗಳಿದೆಯಲ್ಲ, ಅಂದರೆ ಕಣ್ಣು ಕೋರೈಸುವಂಥ ಒಂದು ಅಟ್ರಾಕ್ಷನ್ ಇರುವಂತಹ ಈ ಲೋಕದ ವಸ್ತು ಆಗಿರ್ಬೋದು, ವಿಷಯ ಆಗಿರ್ಬೋದು, ಏನೇ ಆಗಿರಬಹುದು, ಅದರಿಂದ ಭಗವಂತ ದೂರ ಇರ್ತಾನೆ ಅಪರ ಪ್ರಕೃತಿಯಿಂದ. ಆದರೆ ಆಧ್ಯಾತ್ಮಿಕ ಪ್ರಕೃತಿ, ಅದನ್ನು ಪರಾಪ್ರಕೃತಿ ಅಂತ ಕರೀತಾರೆ, ಅಥವಾ ಅಂತರಂಗ ಶಕ್ತಿಯಿಂದ, ಆ ಒಂದು ಶಕ್ತಿಯ ಶಾಶ್ವತವಾದಂತಹ ಸುಖಾನುಭವಿ. ಅಂತರಂಗ ಶಕ್ತಿಯಿಂದ ಏನೇ ಸಿಕ್ಕಿದ್ರು, ಅದು ಏನೇ ಆನಂದ ಬಂದರೂ ಕೂಡ ಅದನ್ನು ಅವನು ಅನುಭವಿಸ್ತಾನೆ. ಈ ಪರಾಪ್ರಕೃತಿ ಇರುತ್ತಲ್ಲ ಅದನ್ನು ಅನುಭವಿಸ್ತಾನೆ, ಅಪರಾಪ್ರಕೃತಿಯಿಂದ ಅವನು ದೂರ ಇರ್ತಾನೆ. ಮಂದ ಬುದ್ಧಿಯವನು ಭಗವಂತನ ಅಂತರಂಗ ಶಕ್ತಿಯ ಮತ್ತು ಬಹಿರಂಗ ಶಕ್ತಿಯ ವ್ಯತ್ಯಾಸವನ್ನು ತಿಳಿಯಲಾರನು. ಭಗವದ್ಗೀತೆಯಲ್ಲಿ ಅಂತರಂಗ ಶಕ್ತಿಯನ್ನು ಪರಾಪ್ರಕೃತಿ ಎಂದು ವರ್ಣಿಸಲಾಗಿದೆ. ನೋಡಿ, ಮಂದಬುದ್ಧಿ ಅಂತಂದರೆ ಏನು? ಸರಿಯಾಗಿ ಜ್ಞಾನವನ್ನು ತಿಳ್ಕೊಳ್ದೇ ಇರೋನು, ಅರೆಬರೆ ತಿಳ್ಕೊಂಡಿರ್ತಾರಲ್ಲ ಅಂಥವರು, ಅವನಲ್ಲಿ ಬುದ್ಧಿ ಇರಲ್ಲ, ಬುದ್ಧಿ ಮಂದ ಆಗೋಗಿರತ್ತೆ ಅಂತ ಅರ್ಥ. ಆದರೆ ಯಾರು ಅದನ್ನು ತಿಳ್ಕೊಂಡಿರ್ತಾನೋ ಅವನಿಗೆ ಗೊತ್ತಿರುತ್ತೆ ವ್ಯತ್ಯಾಸ. ಆದರೆ ಯಾರು ತಿಳ್ಕೊಂಡಿರೋದಿಲ್ವೋ ಅವನಿಗೆ ಭಗವಂತನ ಅಂತರಂಗ ಶಕ್ತಿ ಏನು, ಬಹಿರಂಗ ಶಕ್ತಿ ಏನು, ಅದರ ವ್ಯತ್ಯಾಸನೂ ಗೊತ್ತಿರಲ್ಲ, ಅದ್ರ ಬಗ್ಗೆ ಅವನಿಗೆ ತಿಳುವಳಿಕೆನೂ ಇರಲ್ಲ. ಅದಕ್ಕೆ ಭಗವದ್ಗೀತೆ ತುಂಬ ಇಂಪಾರ್ಟೆಂಟ್ ಅಂತ ಯಾಕೆ ಆಗಾಗ ಹೇಳೋದು ಅಂತಂದರೆ, ಅದರಲ್ಲಿ ಎಲ್ಲ ವಿಷಯಗಳು ಕವರ್ ಆಗಿರುತ್ತೆ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ನಾನು ಆತ್ಮ ಮತ್ತು ಈ ಶರೀರ ಎರಡಕ್ಕೂ ಡಿಫ್ರೆನ್ಸ್ ಏನು ತಿಳ್ಕೋಬೇಕು. ಪರಮಾತ್ಮ ಅಂತಂದರೆ ಏನು, ಅವನ ಶಕ್ತಿಗಳು ಏನೇನಿದೆ, ಅದನ್ನು ಹೇಗೆ ಅವನು ಯೂಸ್ ಮಾಡ್ತಾನೆ. ಪರಾಪ್ರಕೃತಿ, ಅಪರಾಪ್ರಕೃತಿ, ಪ್ರಕೃತಿ ಅಂತಂದ್ರೇನು, ಕಾಲ, ಕರ್ಮ, ಎಲ್ಲದರ ಬಗ್ಗೆನೂ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಭಗವಂತ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮೊದಲು ನಾವು. ಆ ವ್ಯತ್ಯಾಸ ಮಂದಬುದ್ಧಿಯವನಿಗೆ ಗೊತ್ತಿರೋದಿಲ್ಲ. ಆದರೆ ಭಗವದ್ಗೀತೆಯಲ್ಲಿ ಅವನ ಅಂತರಂಗ ಶಕ್ತಿ ಇರುತ್ತಲ್ಲ, ಅದನ್ನು ಪರಾಪ್ರಕೃತಿ ಅಂತ ವರ್ಣನೆ ಮಾಡಿದ್ದಾನೆ ಭಗವಂತ. ವಿಷ್ಣು ಪುರಾಣದಲ್ಲಿ ಕೂಡ ವಿಷ್ಣುವಿನ ಅಂತರಂಗ ಶಕ್ತಿಯನ್ನು ಪರಾಶಕ್ತಿ ಎಂದು ವರ್ಣಿಸಲಾಗಿದೆ. ಭಗವಂತನು ಪರಾಶಕ್ತಿಯ ಸಹವಾಸದಿಂದ ಎಂದೂ ದೂರವಿರಲಾರನು. ನೋಡಿ, ಇದನ್ನು ಅರ್ಥ ಮಾಡ್ಕೋಬೇಕು. ಅಪರ ಪ್ರಕೃತಿಯಿಂದ ಅವನೇ ದೂರ ಇರ್ತಾನೆ, ಆದರೆ ಪರಾಪ್ರಕೃತಿಯಿಂದ ಅವನು ಯಾವತ್ತೂ ದೂರ ಇರೋದಿಲ್ಲ ಅಂತ ಹೇಳಿದ್ದಾರೆ. ವಿಷ್ಣು ಪುರಾಣದಲ್ಲೂ ಕೂಡ ವಿಷ್ಣುವಿನ ಅಂತರಂಗ ಶಕ್ತಿಯನ್ನು ಏನಂತ ಕರೆದಿದ್ದಾರೆ? ಪರಾಶಕ್ತಿ. ಈಗ ಪರಾಶಕ್ತಿ ಅಂದರೆ ಏನು ಅಂತ ಗೊತ್ತಾಯ್ತಾ? ಅಂತರಂಗ ಶಕ್ತಿಯನ್ನು ಪರಾಶಕ್ತಿ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಅನ್ನೋದನ್ನು ಪರಾಶಕ್ತಿ ಅಂತ ಹೇಳ್ತಾರೆ. ಈ ಭೌತಿಕ ಅನ್ನೋದನ್ನು ಅಪರಾಶಕ್ತಿ ಅಂತ ಕರೀತಾರೆ. ಭಗವಂತ ಯಾವತ್ತೂ ಪರಾಶಕ್ತಿಯಿಂದ ದೂರ ಇರೋದಿಲ್ಲ ಅವನು. ಈ ಪರಾಶಕ್ತಿಯನ್ನು ಮತ್ತು ಆಕೆಯ ಅಭಿವ್ಯಕ್ತ ರೂಪಗಳನ್ನು ಬ್ರಹ್ಮ ಸಂಹಿತೆಯಲ್ಲಿ ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಹಿ ಎಂದು ವರ್ಣಿಸಲಾಗಿದೆ. ನೋಡಿ, ಈ ಪರಾಶಕ್ತಿಯ ಬಗ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಕೂಡ ವರ್ಣನೆ ಮಾಡಿದ್ದಾನೆ. ಏನು ಅಂತಂದರೆ, ಆ ಪರಾಶಕ್ತಿ ಇದ್ದಾಳಲ್ಲ, ಅವಳ ಅಭಿವ್ಯಕ್ತ ರೂಪಗಳು ಯಾವುದು? ಆನಂದ ಚಿನ್ಮಯ ರಸ, ಆನಂದ ಚಿನ್ಮಯ ರಸ ಅದು ಅಂತ ಹೇಳಿದ್ದಾರೆ. ಭಗವಂತನು ನಿತ್ಯಾನಂದಮಯನು ಮತ್ತು ಅಂತಹ ದಿವ್ಯವಾದ ಆನಂದ ರಸದಲ್ಲಿ ಅರಿವುಳ್ಳವನು. ಭಗವಂತ ಯಾವಾಗಲೂ ಆನಂದದಲ್ಲಿ ಇರುವಂಥವನು, ಸಚ್ಚಿದಾನಂದ ಅವನು. ಅದಕ್ಕೆ ಅವನಿಗೆ ಆ ಆನಂದ ರಸದಲ್ಲಿ ಜ್ಞಾನ ಇದೆ, ಅಂದರೆ ಅದರ ಬಗ್ಗೆ ಅವನಿಗೆ ಆಸಕ್ತಿ ಇದೆ, ಅದನ್ನು ಅವನು ಇಷ್ಟಪಡ್ತಾನೆ ಅಂತ ಅರ್ಥ. ಅಪರಾಶಕ್ತಿಯ ವಿವಿಧತೆಯನ್ನು ನಿರಾಕರಿಸುವ ಹಾಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವ ನಿತ್ಯಾನಂದವನ್ನು ನಿರಾಕರಿಸುವ ಅವಶ್ಯಕವಿಲ್ಲ. ಆದುದರಿಂದ ಭಗವಂತನ ಸೌಮ್ಯತೆ, ಮುಗುಳ್ನಗೆ, ನಡತೆ ಮತ್ತು ಅವನಿಗೆ ಸಂಬಂಧಿಸುವ ಪ್ರತಿಯೊಂದು ಅಲೌಕಿಕವಾಗಿರುತ್ತದೆ.
ನೋಡಿ ಹೇಗೆ ಅವನು ಅಪರಾಶಕ್ತಿಯನ್ನು ನಿರಾಕರಣೆ ಮಾಡ್ತಾನೋ, ಅದರಿಂದ ದೂರ ಇರ್ತಾನೋ, ಆ ರೀತಿ ಅವನು ಅಂತರಂಗ ಶಕ್ತಿಯನ್ನು ನಿರಾಕರಣೆ ಮಾಡೋದಿಲ್ಲ. ಅದು ಸಚ್ಚಿದಾನಂದ ಅಂತ ಹೇಳ್ತೀವಲ್ವ, ಅದು ಯಾವಾಗಲೂ ಇರುವಂಥದ್ದು. ಅದನ್ನು ನಿರಾಕರಣೆ ಮಾಡೋದಕ್ಕೂ ಆಗಲ್ಲ, ಅವಶ್ಯಕತೆಯೂ ಇಲ್ಲ. ಅದಕ್ಕೋಸ್ಕರನೇ ಭಗವಂತ ಯಾವಾಗಲೂ ಸೌಮ್ಯವಾಗಿರ್ತಾನೆ, ಅಂದರೆ ಆಧ್ಯಾತ್ಮಿಕ ಗುಣಗಳು ಅವನಲ್ಲಿ ಇರುತ್ತೆ ಅಂತ ಅರ್ಥ. ಅವನು ಏನೇ ಮಾಡಿದ್ರೂ ಕೂಡ, ಈಗ ಅವನು ಕೃಷ್ಣನಾಗಿ ಬಂದಿದ್ರೂ ಕೂಡ, ಇಲ್ಲಿ ಅವನು ತನ್ನ ಲೀಲೆಗಳನ್ನು ನಡೆಸಿದ್ರು ಕೂಡ ಅದರಲ್ಲಿ ಎಲ್ಲ ಅಲೌಕಿಕತೆ ಇರುತ್ತೆ ಹೊರತು ಲೌಕಿಕತೆ ಅನ್ನೋದು ಒಂಚೂರು ಇರೋದಿಲ್ಲ. ಅವನು ನಕ್ಕಿದ್ರು, ಅವನು ನಡ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಅವನಿಗೆ ಸಂಬಂಧಪಟ್ಟಂಥದ್ದು ಪ್ರತಿಯೊಂದು ಕೂಡ ಅಲೌಕಿಕವಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತರಂಗ ಶಕ್ತಿಯ ಅಂತಹ ಅಭಿವ್ಯಕ್ತಿಗಳು ನೈಜವಾದುವು. ಅವುಗಳ ಭೌತಿಕ ಛಾಯೆಯು ಕೇವಲ ತಾತ್ಕಾಲಿಕ ಪ್ರತಿನಿಧಿಯಾಗಿರುತ್ತದೆ. ಸರಿಯಾದ ತಿಳುವಳಿಕೆಯಿಂದ ಪ್ರತಿಯೊಬ್ಬನೂ ಅದರಿಂದ ದೂರವಿರಬೇಕು. ನೋಡಿ, ಕೊನೆಯಲ್ಲಿ ಈ ಪಾಯಿಂಟನ್ನು ಹೇಳಿದ್ದಾರೆ. ಏನು ಅಂತಂದರೆ, ಅಂತರಂಗ ಶಕ್ತಿ ಇದೆಯಲ್ಲ, ಅದರಿಂದ ಅಭಿವ್ಯಕ್ತವಾಗಿರುವಂಥ ಯಾವುದೇ ಆಗಿರ್ಬೋದು, ಅದೆಲ್ಲ ನೈಜ, ಅಂದರೆ ನಿಜವಾಗಿರುವಂಥದ್ದು, ಅದೇ ಸತ್ಯ. ಆದರೆ ಈಗ ಈ ಲೌಕಿಕ ಪ್ರಪಂಚದಲ್ಲಿ ನೀವು ಏನೇ ನೋಡಿದ್ರು, ಈಗ ಭಗವಂತನ ಅಂತರಂಗ ಶಕ್ತಿಯಲ್ಲೂ ಕೂಡ ತಂದೆ, ತಾಯಿ, ಗೆಳೆಯರು, ಸೇವೆ, ಇದೆಲ್ಲನೂ ಇದೆ. ಅಂದರೆ ಅದು ಒರಿಜಿನಲ್ ಆಗಿರುವಂಥದ್ದು, ಅದರ ಒಂದು ಛಾಯೆ ಈ ಭೌತಿಕ ಪ್ರಪಂಚದಲ್ಲಿರೋದು. ಇಲ್ಲೂ ಕೂಡ ತಂದೆ, ತಾಯಿ, ಪ್ರೀತಿ, ವಾತ್ಸಲ್ಯ ಇದೆಲ್ಲನೂ ಇದೆ ಅಲ್ವಾ. ಸುಖ ಅನ್ನೋದು ಕೂಡ ಇಲ್ಲಿದೆ, ಆದರೆ ಅದೆಲ್ಲ ಛಾಯೆ. ಈಗ ನೆರಳು ಎಲ್ಲಿವರೆಗೂ ಇರುತ್ತೆ, ನಾವಿರೋವರೆಗೂ ಆ ನೆರಳಿರುತ್ತೆ, ಆಮೇಲೆ ಅದಿಲ್ಲ ಅಲ್ವಾ. ಅದೇ ರೀತಿ ಅದರ ಒಂದು ಛಾಯೆ ಅಷ್ಟೇನೆ ಇದು, ಬರೀ ಒಂದು ತಾತ್ಕಾಲಿಕವಾಗಿ ಇರುವಂಥದ್ದು. ಇಲ್ಲಿರುವಂಥ ಸಂಬಂಧಗಳಾಗಿರ್ಬೋದು, ಇಲ್ಲಿರುವಂಥ ಭಾವನೆಗಳಾಗಿರಬಹುದು, ಏನೇ ತಗೊಳ್ಳಿ ನೀವು, ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಯಾವುದೂ ಶಾಶ್ವತವಾಗಿರೋದಿಲ್ಲ. ಕೆಲವು ಸಮಯದವರೆಗೆ ಮಾತ್ರ ಸೀಮಿತವಾಗಿರುತ್ತೆ, ಆಮೇಲೆ ಅದು ಹೊರಟೋಗ್ಬಿಡುತ್ತೆ ಅಲ್ವಾ. ಶಾಶ್ವತವಾಗಿ ಯಾವುದೂ ಇರೋದಿಲ್ಲ. ಆದರೆ ಆಧ್ಯಾತ್ಮಿಕ ಅಥವಾ ಅಂತರಂಗ ಶಕ್ತಿಯಲ್ಲಿ ಏನೇನೆಲ್ಲ ನಡೆಯುತ್ತೋ ಅದು ಶಾಶ್ವತವಾಗಿರುವಂಥದ್ದು, ಸಚ್ಚಿದಾನಂದ ಅಂತ ಹೇಳ್ತೀವಲ್ವ, ಆ ರೀತಿಯದು. ಅದು ನಿಜವಾಗ್ಲೂ ಇರುವಂಥದ್ದು. ಇದು ಭೌತಿಕ ಪ್ರಪಂಚದಲ್ಲಿ ನಾವೇನು ನೋಡ್ತೀವೋ ಅದೆಲ್ಲ ಅದರ ಒಂದು ಪ್ರತಿಬಿಂಬ ಅಷ್ಟೇನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ತಿಳ್ಕೊಂಡು ನಾವು ಕೂಡ ಅದರಿಂದ ದೂರ ಇರಬೇಕು. ಈಗ ವೈರಾಗ್ಯ ಅಂತ ಹೇಳ್ತಾರಲ್ಲ, ಏನು ಅದರ ಅರ್ಥ ಅಂತಂದರೆ, ತಾತ್ಕಾಲಿಕವಾಗಿರುವಂತಹ ಈ ಪ್ರಪಂಚದ ವಸ್ತು ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ಭಾವನೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದರಿಂದ ನಮ್ಮನ್ನು ನಾವು ದೂರ ಇಟ್ಕೊಳ್ಳೋದು ಅಂತಂದರೆ ಮನೆ ಬಿಟ್ಟು ಕಾಡಿಗೆ ಹೋಗೋದು ಅಂತಲ್ಲ, ಮನಸ್ಸಿನ ಒಳಗಡೆಯಿಂದ ಅವನ್ನೆಲ್ಲ ನಾವು ದೂರ ಇಟ್ಟಿರಬೇಕು. ಅಲ್ಲೇ ಇದ್ದು ಅದರಿಂದ ದೂರ ಇರಬೇಕು. ಹೇಗೆ ಕಮಲದ ಹೂ ಕೆಸರಲ್ಲೇ ಇದ್ದರೂ ಕೆಸರು ಅಂಟ್ಕೊಳ್ಳದೆ ಇರುತ್ತೆ ನೋಡಿ, ಆ ರೀತಿ ನಾವು ಈ ಐಹಿಕ ಪ್ರಪಂಚದಲ್ಲಿ ಇದ್ದರೂ ಕೂಡ ಅಲ್ಲಿರುವಂಥ ಒಂದು ವಸ್ತು ಆಗಿರ್ಬೋದು, ಏನೇ ಆಗಿರಲಿ ಐಹಿಕ ಪ್ರಪಂಚದ್ದು, ಅದರಿಂದ ನಮಗೆ ಅಂಟುಕೊಳ್ಳದೆ ಹಾಗೆ ಇಲ್ಲಿ ನಾವು ಜೀವನವನ್ನು ನಡೆಸ್ಕೋಬೇಕು. ನಮ್ಮ ಒಂದು ಗುರಿ ಏನಿರಬೇಕು ಅಂತಂದರೆ, ಆಧ್ಯಾತ್ಮಿಕತೆಯಲ್ಲಿ ನಾವು ಮುಂದುವರಿತಾ ಹೋಗಬೇಕು. ಆಧ್ಯಾತ್ಮಿಕತೆಯಲ್ಲಿ ನನ್ನ ಗುರಿ ಸಾಧನೆ ಮಾಡೋ ಕಡೆ ನನ್ನ ಗಮನ ಇರಬೇಕೆ ಹೊರತು ಈ ಐಹಿಕ ಪ್ರಪಂಚದ ಜಂಜಾಟಗಳಲ್ಲಿ ಸಿಕ್ಕಾಕೊಳ್ಳೋದಕ್ಕಲ್ಲ ಅನ್ನೋದನ್ನು ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಚೆನ್ನಾಗಿ ಅಳವಡಿಸ್ಕೊಂಡು ಆಧ್ಯಾತ್ಮಿಕದ ಗುರಿಯ ಕಡೆ ನಮ್ಮ ಗಮನವನ್ನು ಇಟ್ಕೊಂಡು ಅದಕ್ಕೇನು ಬೇಕೋ ಅದನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.